ನನ್ನ ಮಗ ಶಂಭು ಇವತ್ತು ಸೂರ್ಯ ಮುಳುಗೋದ್ರೊಳಗೆ ಆ ಹುಡುಗಿನ ಕರ್ಕೊಂಬಂದ್ ಬಿಡ್ಲಿಲ್ಲ ಅಂದ್ರೆ ನಾಳೆ ಬೆಳಗಾಗೋ ಅಷ್ಟರಲ್ಲಿ ಈ ಏರಿಯಾ ಸಮೇತ ನೀವೆಲ್ಲ ಸುಟ್ಟು ಬಸ್ಮಾಗ ಹೋಗ್ತೀರಾ. ಶಂಭು 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 ಮೈ ಫುಟ್. ಯಾಲ್ರ ಟೆನ್ಷನ್ ಮಾಡ್ಕೊಳ್ತೆ ಸುಮ್ಮನೆ ಇರಕ್ಕಾಗುತ್ತಾ? ಇವ್ರನ್ನೆಲ್ಲ ಕಳ್ಸಿದಾಕೆ ವಾರ್ನ್ ಮಾಡ್ಬಾರದಿಕ್ಕ? ಅವ್ನ್ ಪ್ರಾಣ ತೆಗೆದು ಬಂದ್ರು ಅಂದ್ರೆ ಹಾಗೆ ಬಂದಿದ್ದೀರಾ? ಯೂಸ್ಲೆಸ್ ಫೆಲೋಸ್. ಅಟ್ಲೀಸ್ಟ್ ಅವಳಾದ್ರೂ ಹೇಳ್ಕೊಂಬರ್ಕಾಗಿಲ್ಲ? రే నాయనా సమాధానం చేసుకోరా రే చూడరా ఇక్కడ నాయనా చూడమ్మా నాయనా చూడరా ఇక్కడ ಅವನೇನು ಬದುಕವನೆ ಅಂದ್ರೆ ನಮ್ಗೆ ಗ್ರಾಚಾರ ಕೆಟ್ಟಿದೆ ಅಂತಾನೆ. రండి మీరంతా పోయి వాడిని తలకాయ కాళ్ళు చేతులని సపరేట్ చేసి ఆಮೇಲೆ ಬಂದು ನೀವು ನಿಮ್ಮ ಸುమంగಲಿ ಮುಖ ನನಗೆ ತೋರಿಸಿ. పోండ్రా పోండి వాడిని నరకండి చంపేయండిరా పోండి. ಏನಾಯ್ತು? ಈ ಶಂಭು ಬಚ್ಚಿಟ್ಕೊಳ್ಳೋ ನರಿಯಲ್ಲ, ಸಿಂಹ. ಮೈ ಮೇಲೆ ಬೀಳೋ ಸಿಂಹ. ನೀವ ಸಿಂಹನ್ ಕೆಳಕ್ಬಿಟ್ಟಿದ್ದೀರಾ. ನೋಡು, ಮನುಷ್ಯನಿಗೆ ಯಾವಾಗ್ಲೂ 2 ಡೇಟು. ಒಂದು ಹುಟ್ಟೋದು, ಇನ್ನೊಂದು ಸಾಯೋದು. ಆ 2ನೇ ನನಗೆ ಇವತ್ತೇ ಅನ್ನೋದು ಬರೆದು ಬಿಟ್ಟಿದ್ರೆ ಅದು ಆಗೋಗ್ಲಿ. ನಿಮಗೆ ಉಳ್ಸಲ ಬೇಕು? ಮುಟ್ರೋ. ನನ್ನ ಜನ, ನನ್ನ ಪ್ರೀತಿ, ನನ್ನ ಶಕ್ತಿನ ಕೆಳಕ್ಬಿಟ್ರಿ ಅಲ್ಲ, ಮುಟ್ಟೆ. ఏంట్రా చూస్తున్నారు? పోండ్రా.
ಎಲ್ಲಾರನ್ನು ಮುಗಿಸ್ಬಿಟ್ಯಾ? ಇನ್ನು ನಿಮ್ಮ ದಾರಿಗೆ ಅಡ್ಡ ಉಳಿದಿರೋದು ನಾನೊಬ್ಬನೇ. ಇನ್ನು ನಿಮ್ಮ ತಡೆಯೋಕೆ ಯಾರ ಕೈಲೂ ಆಗಲ್ಲ. ಹೋಗಿ, ಹೋಗಿ. ಆದರೆ ಹೋಗ್ತಾ ನನ್ನ ಹೆಣನು ದಾಟ್ಕೊಂಡು ಹೋಗಿ. ಸರ್ ಬಿಡಿ ಅದನ್ನ, ಬಿಡು ಸರ್. ಏನ್ ಮಾಡ್ತಾ ಇದ್ದೀರಿ ನೀವು? ಸರ್ ಬಿಡಿ ಸರ್, ಬಿಡಿ ಅದನ್ನ ಸರ್, ಬಿಡು ಸರ್, ಬಿಡಿ ಕೊಡೋದನ್ನ. ಶಂಭು ನಡಿ. ಇವ್ರು ಹೀಗೆ ಯಾವಾಗ್ಲೂ ನಾಟಕ ಮಾಡ್ತಾನೆ ಇರ್ತಾರೆ. ಏ ಏನ್ ಸರ್ ನೀವು ಮಾಡ್ತಾ ಇರೋದು? ನಾನು ಯಾರು? ಆಫ್ಟರ್ ಒಬ್ಬ ಬೀದಿಲಿ ಬೆಳೆದವನು. ನನಗೆ ನನ್ನವರು ಅಂತ ಹೇಳ್ಕೊಳ್ಳೋಕ್ಕೆ ಯಾರೂ ಇರಲಿಲ್ಲ. ಅಂಥ ನನಗೆ ಚಿಕ್ಕ ವಯಸ್ಸಿನಿಂದ ದೂರ ಇಟ್ಟಿದ್ದ ನನ್ನ ಜನಗಳನ್ನೆಲ್ಲ ಇವಳ ಹತ್ರ ಮಾಡಿದ್ಲು. ಆದರೆ ಈಗ ನನಗೆ ನನ್ನವರು ಅಂತ ಹೇಳ್ಕೊಳ್ಳೋಕ್ಕೆ ದೊಡ್ಡ ಬಳಗನ ಇದೆ. ಇವಳು ನನ್ನ ಭಾಗ್ಯದ ದೇವತೆ ಸರ್. ಏನೋ ಇವಳನ್ನ ಮದುವೆ ಆದ್ರೆ ತಂದೆ ಸ್ಥಾನದಲ್ಲಿ ನೀವು ನನಗೆ ಸಿಗ್ತೀರೋ ಅನ್ನೋ ಒಂದು ಚಿಕ್ಕ ಆಸೆ ಇತ್ತು. ಆದ್ರೆ ಅದು ಇವತ್ತು ಬಿಡಿ. ಆ ದೇವ್ರಿಗೂ ನನಗೆ ನನ್ನ ಪ್ರೀತಿ ಕೊಡೋಕೆ ಇಷ್ಟ ಇಲ್ಲ ಅನ್ಸುತ್ತೆ. ನನಗೋಸ್ಕರ ನೀವ್ಯಾಕೆ ಸರ್ ಪ್ರಾಣ ಕಳ್ಕೊತೀರಾ? ಈ ಶಂಭುಗೆ ಯಾರ ಪ್ರಾಣನೂ ಕಿತ್ಕೊಳ್ಳೋ ಅಭ್ಯಾಸ ಇಲ್ಲ. ಸಹನಾಗೆ ನೀವು ಮುಖ್ಯ. ಬರ್ತೀನಿ ಸರ್. ಶಂಭು ಸಹನ ಅನಾಥನಾಗಿ ಬೆಳೆದ್ರೆ ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ನಿಮ್ಮ ತಂದೆ ಅಷ್ಟು ಪ್ರೀತಿಸೋರು ನಿನಗೆ ಜಗತ್ತಲ್ಲೇ ಇನ್ಯಾರು ಸಿಗಲ್ಲ. ಅವ್ರನ್ನ ಅರ್ಥ ಮಾಡ್ಕೊ. ಏನಂದ್ರೆ? ಅಪ್ಪ ನನ್ನ ನನ್ನ ಕರೆದಿದ್ದು ಇನ್ನೊಂದ್ಸಲ ಹೇಳು, ಇನ್ನೊಂದ್ಸಲ ಹೇಳು ಕದ, ಹೇಳು. Oh God! Thank God! ಈಗ ಹೇಳು, ಏನ್ ಬೇಕು ನಿಂಗೆ? ಏನ್ ಬೇಕಾದ್ರು ಕೇಳು, ಏನ್ ಬೇಕಾದ್ರು ಕೇಳ್ಬಿಟ್ಟ, ಕೇಳ್ಬಿಟ್ಟ, ನೋಡಿ, ಬುದ್ಧಿ ಬರ್ದೇ ಇರೋ ವಯಸ್ಸಿನಲ್ಲಿ ಅಮ್ಮ ಬೇಕಿತ್ತು, ಅವಳ ಕಿತ್ಕೊಂಡ್ರಿ. ಈಗ ಅಮ್ಮನಷ್ಟೇ ಪ್ರೀತಿಸು ಶಂಭು ಇದ್ದ, ಅವನು ಕಿತ್ಕೊಂಡ್ರಿ. ಥ್ಯಾಂಕ್ಸ್, ಥ್ಯಾಂಕ್ಸ್ ಅಪ್ಪ. ನಿನಗೀಗಾಗಬಾರ್ದಾಗಿತ್ತು. ಆ ದೇವರು ತುಂಬ ಕೆಟ್ಟವನು. ಕೊನೆಗೂ ಸಹನಾನ ನಿನ್ನಿಂದ ದೂರ ಮಾಡ್ಬಿಟ್ನಲ್ಲ ಶಂಭು. ಸಹನಾಯಿಂದ ನೀವೆಲ್ಲ ಸಿಕ್ಕಿದ್ರಿ, ಆದ್ರೆ ಇವತ್ತ ಸಹನಾನೇ ಇಲ್ಲ. ಅವಳಿಲ್ಲ ಅಂದ್ರೆ ಏನಂತೆ? ನೀವೆಲ್ಲ ಇದ್ದೀರಲ್ಲ. ಇಷ್ಟಕ್ಕೂ ಅವರಪ್ಪ ಕೇಳಿದ್ರಲ್ಲಿ ತಪ್ಪೇನಿಲ್ಲ ಅನ್ನಿಸ್ತು. ಅದಕ್ಕೆ ಬಿಟ್ಟು ಬಂದ್ಬಿಟ್ಟೆ. ಯಾಕೆ ಗೊತ್ತಾ? ನಂತರ ಶಂಭು ಅವಳಿಗೆ 1000 ಜನ ಸಿಗ್ಬಹುದು, ಆದ್ರೆ ಅವರಪ್ಪನ ತರ ಇನ್ನೊಬ್ರು ಸಿಗಲ್ಲ. ಅವಳು ನನಗೆ ಪ್ರೀತಿ ಕೊಟ್ಲು, ನಾನು ಅವಳಿಗೆ ಅವ್ರ ತಂದೆ ಕೊಟ್ಟೆ.
ದೊಡ್ಡಣ್ಣ, ನಾಳೆಯಿಂದ ನಿಮ್ಮ ಹೋಟೆಲ್ನೇ ಊಟ, ಆದ್ರೆ ದುಡ್ಡು ತಗೋಬೇಕು. ಶಂಭು, ನೀನ್ ಚಿಕ್ಕವನಿಂದಲೂ ಸುಳ್ಳು ಹೇಳ್ದವನಲ್ಲ, ನಿನಗೆ ಸುಳ್ಳು ಹೇಳಕ್ಕೂ ಬರಲ್ಲ. ದಯವಿಟ್ಟು ನಿಜ ಹೇಳು, ನಿನಗೂ ದುಃಖ ಆಗ್ತಿದೆ ತಾನೆ? ಇಲ್ಲ ದೊಡ್ಡಣ್ಣ, ನನಗೆ ದುಃಖ ಆಗ್ತಿಲ್ಲ. ಎಲ್ಲೋ ಒಂದ್ ಕಡೆ ನನಗೆ ಗೊತ್ತಿಲ್ಲ, ನಂಗೆ ಅಳು ಬರ್ತಾ ಇದೆ. ಸಾಲನ ನಾನು ಮನಸ್ಫೂರ್ತಿಯಿಂದ ಪ್ರೀತಿಸಿದೆ ದೊಡ್ಡಣ್ಣ, ಮನಸ್ಫೂರ್ತಿ. ಶಂಭು, ನೋಡು, ನನಗೆ ನಿನ್ ಕಂಡ್ರೆ ಆಗಲ್ಲ. ಸಿಟ್ಟು, ಇಷ್ಟು ಆಸ್ತಿ ಅಂತಿಸ್ತಿರೋ ಮಗಳು ನಿನ್ನ ಲೋ ಮಾಡ್ಬಿಟ್ಲಲ್ಲ ಅಂತ. ಆದ್ರೆ ಈಗ ಗೊತ್ತಾಯ್ತು, ಅದಕ್ಕಿಂತ ದೊಡ್ಡದು ಪ್ರೀತಿ ಅಂತ. ನಾನು ಹಾಗೆಲ್ಲ ಸೋಲಪ್ಕೊಳ್ಳೋನಲ್ಲ. ಆದ್ರೆ ನನ್ನ ಮಗಳು ನಿನಗೋಸ್ಕರ ನನ್ನ ಹತ್ರ ಮಾತಾಡ್ಬಿಟ್ಲು. 14 ವರ್ಷಗಳಿಂದ ನೋವನ್ನ ಗುಂಡಿಗೆ ಇಟ್ಕೊಂಡು ಒದ್ದಾಡ್ತಾ ಇದ್ದೆ. ಈಗ ನೋವು ನಿನ್ನಿಂದ ಮರ್ತೋಯ್ತು. ಅದಕ್ಕೆ ನಾನು ನಿನಗೆ ಕೊಡ್ತಾ ಇರೋ ಹುಡುಗರು ಏನು ಗೊತ್ತಾ? ದುಡ್ಡಲ್ಲ, ಶಂಭು, ಶಂಭು, ಇನ್ನು ನಿಮಗೆ ತೊಂದರೆ ಕೊಡೋದಿಲ್ಲ. ಇಷ್ಟು ವರ್ಷ ಜೊತೆಗಿದ್ಲು, ನನ್ನ ಹತ್ರ ಮಾತಾಡ್ತಾ ಇರಲಿಲ್ಲ. ಈಗ ಮಾತಾಡೋಕ್ಕೆ ಶುರು ಮಾಡಿದ್ಲು, ಆದರೆ ನನ್ನ ಜೊತೆಗೆ ಇರೋದಿಲ್ಲ. ಗಾಡ್ ಬ್ಲೆಸ್ ಯು. ಅವಳನ್ನು ಚೆನ್ನಾಗಿ ನೋಡ್ಕೊ. ನಿಂತ್ಕೊಳ್ಳಿ. ನೀವು ನಮ್ಮ ಜೊತೆಲಿ ಇರ್ತೀನಿ ಅಂದರೆ ಮಾತ್ರ ನಾನು ಇವಳ ಮದುವೆ ಆಗ್ತೀನಿ. ಶಂಭು, ಶುರು ಹಚ್ಕೊಳ್ಳಿ. For more updates, like, comment, subscribe to our channel.